ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಿಯ ಪಿತು ಮಾತು ಸನೇಹ ಬಸ್ ಬಿಕಲ್ ನಸಕಿ ಸಂಭಾರಿ ಧರಣಿ ಸುತಾ ಧೀರಜು ಧರೆವು ಸಮವು ಸುಧರಮು ಬಿಚಾರಿ ತಾಪಸ ಬೇಷ ಜನಕ ಸಿಯ ದೇಖಿ ಭಯವು ಪೇಮು ಪರಿತೋಷು ಬಿಸೇಶಿ पुत्री पवित्र किए कुल दोमू सुजस धवल जगु कह सब कोमू जीती सुरसरी कीरति सरी तोरी गवनु कीन्ह विधि अंड करोरी गंग अवनि थल तीनी बडेरे ये ही किए साधु समाज घनेरे पितु कह सत्य सनेह सुबानी सीय सकुच महु मनहु समानी पुनि पितु मातु लीन्ह उर लाई सिख आशिष हित दीन ही सुहाई कहती न सीय सकुचि मन माही यहाँ बसब रजनी भल नाही लखी रुख रानी जनायವು ರಾವು ಹೃದಯ ಸರಾಹತ್ ಸೀಲು ಸುಭಾವು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜನಕ ಮಹಾರಾಜ ಸೀತೆಯನ್ನು ನೋಡಿ ರಾಮನ ಪ್ರೀತಿಯಲ್ಲಿ ಮುಳುಗಿ ಹೋಗ್ತಾನೆ. ಅಂದರೆ ಅವನ ಜ್ಞಾನ ಕೂಡ ಅಲ್ಲಿ ಏನು ಮಾಡೋದಕ್ಕಾಗಲಿಲ್ಲ. ಶ್ರೀ ಸೀತಾರಾಮರ ಪ್ರೀತಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ಮತ್ತು ಜನಕ ಮಹಾರಾಜ ಬಹಳ ದೊಡ್ಡ ಜ್ಞಾನಿ ಅವನು. ಆದರೂ ಕೂಡ ಅವನ ಜ್ಞಾನನೂ ಕೂಡ ಯಾವುದು ಅಲ್ಲಿ ಏನೂ ಕೆಲಸ ಮಾಡಲಿಲ್ಲ. ತಂದೆ ತಾಯಿ ಅವರ ಮೇಲೆ ತನಗಿರುವಂಥ ಪ್ರೀತಿಯ ಪ್ರಭಾವದಿಂದ ಸೀತಾದೇವಿ ತನ್ನನ್ನು ತಾನು ನಿಗ್ರಹಿಸದೆ ಹೋದಳು. ಅಂದರೆ ಅವರು ಪ್ರೀತಿ ನೋಡಿ ಇವಳಿಗೆ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಅಂದರೆ ಅವಳು ಪ್ರೇಮ ಪರವಶಳಾಗ್ತಾಳೆ. ಆದರೂ ಕೂಡ ಧಾರುಣಿ ಸುತೆ ಅಂದರೆ ಏನು, ಭೂಮಿಯ ಮಗಳು, ಭೂಮಿನಲ್ಲಿ ತಾನೇ ಸಿಕ್ಕಿದ್ದು, ಅಂದರೆ ಭೂಮಿಯಿಂದ ಹುಟ್ಟಿರುವಂಥವಳವಳು. ಸೊ ಅದಕ್ಕೆ ಭೂಮಿಯ ಮಗಳು, ಧಾರುಣಿ ಸುತೆ ಅಂತ ಹೇಳ್ತಾ ಇದ್ದಾರೆ. ಸೀತೆ ಸಮಯ ಸಂದರ್ಭಗಳನ್ನು ಗಮನಿಸಿ, ಅಂದರೆ ಈಗ ಅವಳು ಪ್ರೇಮ ಪರವಶಳಾಗಿದ್ದಾಳೆ. ಆದರೂ ಕೂಡ ಇಲ್ಲಿ ಈಗ ನಾನೇನಾದರೂ ಕಣ್ಣೀರು ಹಾಕಿದ್ರೆ ಅಥವಾ ಹೇಗಾದರೂ ರಿಯಾಕ್ಟ್ ಮಾಡಿದ್ರೆ ನನ್ನ ತಂದೆ ತಾಯಿಗಳಿಗೆ ಯೋಚನೆ ಬರ್ಬೋದು. ಯಾಕಂದರೆ ನನ್ನ ಮಗಳು ಕಾಡಲ್ಲಿದ್ದಾಳೆ, ಅವಳು ನೋವು ಅನುಭವಿಸ್ತಾ ಇದ್ದಾಳೋ ಏನೋ, ಅದಕ್ಕೆ ಅಳ್ತಾ ಇದ್ದಾಳೆ, ಆ ರೀತಿ ಬೇರೆ ಬೇರೆ ರೀತಿ ಅವರು ತಿಳ್ಕೋಬಹುದು ಅಂತ ಅಂದ್ಕೊಂಡು ಅವಳು ಧೈರ್ಯ ತಂದ್ಕೊಳ್ತಾಳೆ. ಯಾವುದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ. ಅವಳು ತನಗೆ ಆದಂತಹ ಆ ಭಾವನೆಯನ್ನು ಅವಳು ಕಂಟ್ರೋಲ್ ಮಾಡ್ಕೊಳ್ತಾಳೆ. ತಪಸ್ವಿನಿ ವೇಷದಲ್ಲಿರುವಂಥ ಸೀತೆಯನ್ನು ನೋಡಿ ಜನಕನಿಗೆ ವಿಶೇಷವಾಗಿ ಅವನಿಗೆ ಪ್ರೀತಿ ಉಂಟಾಗುತ್ತೆ. ಯಾಕೆ ಅಂತಂದರೆ ತನ್ನ ಧರ್ಮವನ್ನು ಅವಳು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾಳೆ ಅಂತಂದ್ಬಿಟ್ಟು. ಈಗ ತಂದೆಗೆ ತನ್ನ ಮಗಳು ಎಷ್ಟೇ ದೊಡ್ಡವಳಾದರೂ ಚಿಕ್ಕ ಕೂಸು ಥರ ಇರುತ್ತೆ. ತಂದೆ ಮನೇಲಿ ಇರೋವರೆಗೂ ಅವಳನ್ನು ಚಿಕ್ಕ ಮಗು ಥರ ನೋಡ್ಕೊಳ್ತಾ ಇರ್ತಾನೆ. ಅದೇ ಗಂಡನ ಮನೆಗೆ ಹೋದ ಮೇಲೆ ತಂದೆ ಏನನ್ಸುತ್ತೆ ಅಂದರೆ ಅಲ್ಲಿನ ಜವಾಬ್ದಾರಿಗಳನ್ನೆಲ್ಲ ಅವಳು ನಿಭಾಯಿಸಬೇಕು ಅಂತ ಅವನು ಆಸೆ ಪಡ್ತಾನಲ್ವಾ. ಅದೇ ರೀತಿ ಅವಳು ಕೂಡ ಅಲ್ಲಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾಳೆ. ಈ ಒಬ್ಬ ಹೆಂಡತಿ ಆಗಿದ್ಮೇಲೆ ತನ್ನ ಗಂಡನನ್ನು ಅನುಸರಿಸೋದು ತುಂಬ ಇಂಪಾರ್ಟೆಂಟು. ಈಗ ಗಂಡ ಕಾಡಿಗೆ ಹೊರಟಿದ್ದಾನೆ ಅಂತಂದರೆ ಅವಳು ನಾನು ಯಾಕೆ ಬರಲಿ ಅಂತ ಅರಮನೆಯಲ್ಲೇ ಇರಲಿಲ್ಲ, ಆದರೆ ಗಂಡನ ಹಿಂದೆನೇ ಬರ್ತಾಳೆ. ಮತ್ತು ಕಾವಿ ವೇಷವನ್ನು ಕೂಡ ತೊಟ್ಕೊಳ್ತಾಳೆ. ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿಯೇ ಶೃಂಗಾರದ ವಸ್ತುಗಳಾಗಿರ್ಬೋದು, ಈಗ ಮೇಕಪ್ ಕಿಟ್ ಅಂತ ಹೇಳ್ತೀವಲ್ವ, ಅದಂದರೆ ತುಂಬ ಇಷ್ಟ ಇರುತ್ತೆ. ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಒಳ್ಳೊಳ್ಳೆ ಒಡವೆ ಬಟ್ಟೆಗಳನ್ನೆಲ್ಲ ತೊಟ್ಕೋಬೇಕು ಅಂತೆಲ್ಲ ಇರುತ್ತೆ. ಆದರೂ ಕೂಡ ಇಲ್ಲಿ ಗಂಡ ಯಾವ ರೀತಿ ಇದನೋ ಆ ರೀತಿ ತಾನೂ ಇರಬೇಕು ಅಂತ ತಿಳ್ಕೊಂಡು ತನ್ನ ಧರ್ಮವನ್ನು ನಿಭಾಯಿಸ್ತಾ ಇದ್ದಾಳೆ ಅಂತ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಅವನು ಹೀಗೆ ಹೇಳ್ತಾನೆ, ಮಗಳೇ, ನೀನು ಹುಟ್ಟಿದ ಮನೆಗೆ ಮತ್ತು ಹೊಕ್ಕ ಮನೆಗೆ ಎರಡನ್ನೂ ಕೂಡ ನೀನು ಉದ್ಧಾರ ಮಾಡಿದ್ಯಾ. ನಿನ್ನ ನಿರ್ಮಲವಾದಂಥ ಯಶಸ್ಸಿನ ಹಿಂದೆ ಇಡೀ ಜಗತ್ತೇ ಬೆಳಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಂತಂದರೆ ನಿನ್ನಿಂದ ಒಳ್ಳೆಯದಾಗಿದೆ ಎರಡು ಮನೆಗೂ. ನಿನ್ನ ಕೀರ್ತಿ ಇದೆಯಲ್ಲ, ಅದು ನದಿ, ದೇವನದಿ ಗಂಗೆ ಇದೆಯಲ್ಲ, ಅದನ್ನೂ ಕೂಡ ಮೀರಿಸಿ ಕೋಟ್ಯಾಂತರ ಬ್ರಹ್ಮಾಂಡಗಳಲ್ಲಿ ಹರಿತಾ ಇದೆ. ಗಂಗಾ ನದಿ ಭೂಮಿ ಮೇಲೆ ಕೇವಲ 3 ಪವಿತ್ರ ತೀರ್ಥಕ್ಷೇತ್ರಗಳನ್ನಾಗಿ ಮಾಡಿದೆ. ಈಗ ಗಂಗಾ ನದಿ ಇಲ್ಲಿ ಹರಿಯೋದ್ರಿಂದ
ಅದು ಪವಿತ್ರ ತೀರ್ಥಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಅಂಥ ಜಾಗಗಳು 3, ಯಾವುದು? ಹರಿದ್ವಾರ, ಪ್ರಯಾಗ ಮತ್ತು ಗಂಗಾಸಾಗರ. ಆದರೆ ನಿನ್ನ ಈ ಕೀರ್ತಿ ನದಿ ಇದೆಯಲ್ಲ, ಇದು ಅನೇಕ ಸಂತ ಸಮಾಜಗಳು ಅನ್ನುವಂತಹ ತೀರ್ಥಗಳನ್ನು ನಿರ್ಮಾಣ ಮಾಡಿದೆ. ಅಂತಂದರೆ ಏನು? ಆ ಸೀತಾದೇವಿಯ ಒಂದು ನಡವಳಿಕೆ ಇದೆಯಲ್ಲ, ಇದರಿಂದ ಸಂತರಿಗೆ, ಆ ಸಂತರೇ ತೀರ್ಥಗಳು. ಇವಾಗ ನಾವು ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗ್ತೀವಿ ಹೇಳಿ? ಅಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ, ಅಲ್ಲಿ ಸಂತರು, ಮಹಾತ್ಮರು, ಇವರೆಲ್ಲ ತಪಸ್ಸು ಮಾಡಿರುವಂಥವ್ರು ಬರ್ತಾರಲ್ವ, ಅವರು ಅದನ್ನು ಮುಟ್ಟಿರ್ತಾರೆ ಅಥವಾ ಅದರಲ್ಲಿ ಸ್ನಾನ ಮಾಡಿರ್ತಾರೆ ಅಥವಾ ಆ ಜಾಗಗಳಲ್ಲೆಲ್ಲ ಓಡಾಡಿರ್ತಾರೆ. ಅದಕ್ಕೆ ಅದು ತೀರ್ಥ ಅಂತ ಅನ್ನಿಸ್ಕೊಳ್ಳುತ್ತೆ. ಆಮೇಲೆ ಎಲ್ಲಿ ಒಬ್ಬ ಸಂತ ಇರ್ತಾನೋ ಅದೇ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ಸಂತ ಇದ್ದ ಜಾಗನೇ, ಅವನು ನಮ್ಮ ಮನೇಲಿ ಇದ್ದರೆ ನಮ್ಮ ಮನೆಯೇ ತೀರ್ಥಕ್ಷೇತ್ರ ಅಂತ ಅನ್ಕೋಬೇಕು. ಯಾಕಂದರೆ ಒಬ್ಬ ಸಂತನಲ್ಲಿ ಅಷ್ಟು ಪಾಸಿಟಿವಿಟಿ ಇರುತ್ತೆ, ಅಷ್ಟು ಆಧ್ಯಾತ್ಮ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಸಂತರು ಎಲ್ಲಿರ್ತಾರೋ ಅದು ತೀರ್ಥಕ್ಷೇತ್ರ. ಅಂಥ ಅನೇಕ ಜನರ, ಅನೇಕ ಸಮಾಜಗಳನ್ನು ಸೃಷ್ಟಿ ಮಾಡಿದೆ ನಿನ್ನ ಕೀರ್ತಿ ಅನ್ನುವಂತಹ ಒಂದು ನದಿ. ಅಂದರೆ ಅಂಥವ್ರನ್ನೆಲ್ಲ ನಿರ್ಮಾಣ ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ತಂದೆ ಜನಕ ಸ್ನೇಹದಿಂದ ತುಂಬಿರುವಂತಹ ಮಾತುಗಳನ್ನು ಆಡ್ತಾನಲ್ಲ, ಅದು ನಿಜ ಆಗಿದ್ರೂ ಕೂಡ ಸೀತಾದೇವಿ ತನ್ನ ಹೊಗಳಿಕೆಯನ್ನು ಕೇಳಿ ಸಂಕೋಚದಲ್ಲಿ ಮುಳುಗೋಗ್ತಾಳೆ. ತಂದೆ ತಾಯಂದ್ರು ಅವಳನ್ನು ಆಲಿಂಗನೆ ಮಾಡ್ಕೊಳ್ತಾರೆ. ಅವಳಿಗೊಂದು ಕೆಲವೊಂದು ಹಿತವಚನಗಳನ್ನು ಹೇಳಿ ಆಶೀರ್ವಾದ ಕೂಡ ಮಾಡ್ತಾರೆ. ಸೀತೆ ಬಾಯ್ಬಿಟ್ಟು ಏನನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವಳಿಗೇನು ಮನಸ್ಸಲ್ಲಿ ಯೋಚನೆ ಅಂತಂದರೆ, ಈಗ ಅತ್ತೆ ಮನೆಯವರು, ತನ್ನ ಅತ್ತೆ ಅವರೆಲ್ಲರೂ ಅಲ್ಲಿ ಬಂದಿದ್ದಾರೆ ಅಂತಂದಮೇಲೆ ಇವಳು ಇಲ್ಲಿ ಬಿಡಾರದಲ್ಲಿ ಬಂದು ತಾಯಿ ಮನೆ ಕಡೆ ಕೂತ್ಕೊಂಡಿರಬೇಕು ಅಂತಂದರೆ ಅವಳಿಗೆ ಮನಸ್ಸಲ್ಲಿ ಆಗ್ತಾ ಇಲ್ಲ. ಅವಳಿಗೆ ಕಳವಳ ಆಗ್ತಾ ಇದೆ, ಆದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ತಂದೆ ತಾಯಿ ನನ್ನನ್ನು ಇಷ್ಟು ಪ್ರೀತಿಯಿಂದ ಕರ್ಕೊಂಡು ಬಂದಿದ್ದಾರೆ, ಆದರೂ ಕೂಡ ಈಗ ರಾತ್ರಿ ಅತ್ತೆಯಂದಿರ ಸೇವೆಯನ್ನು ಮಾಡೋದನ್ನು ಬಿಟ್ಟು ನಾನು ಇಲ್ಲೇ ಇದ್ದೀನಲ್ಲ ಅಂತಂದ್ಬಿಟ್ಟು ಅವಳು ತಳಮಳಿಸ್ತಾ ಇದ್ದಾಳೆ. ಆಗ ಸೀತೆಯ ತಾಯಿ ಸುನಯನಾ ದೇವಿ ಇದ್ದಾಳಲ್ಲ, ಅವಳು ತನ್ನ ಮಗಳ ಇಂಗಿತವನ್ನು, ಅಂದರೆ ಅವಳು ಏನು ಅನುಭವಿಸ್ತಾ ಇದ್ದಾಳೋ ಅದು ತಾಯಿಗೆ ಗೊತ್ತಾಗ್ಬಿಡುತ್ತೆ, ತನ್ನ ಮಗಳ ಯೋಚನೆ ಏನು ಅಂತಂದ್ಬಿಟ್ಟು. ಅದನ್ನು ಅವಳು ಅರ್ಥ ಮಾಡಿಕೊಂಡು ಜನಕ ಮಹಾರಾಜನಿಗೆ ಹೇಳ್ತಾಳೆ. ನೋಡಿ, ಅದಕ್ಕೆ ತಾಯಿ ಅನ್ನೋರು ಇರಬೇಕು ಅಂತ. ಯಾಕಂದರೆ ಮಗಳಿಗೆ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಅವಳಿಗೆ ಹೇಳಲಿಲ್ಲ ಅಂತಂದ್ರೂ ಕೂಡ ತಿಳ್ಕೊಳ್ಳುವಷ್ಟು ಶಕ್ತಿ ತಾಯಿಗಿರುತ್ತೆ. ಆಮೇಲೆ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ, ಅವಳು ಈ ರೀತಿ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಅಂದಾಗ ಅವನಿಗೂ ಅರ್ಥ ಆಗುತ್ತೆ. ಆಗ ಅವರಿಬ್ಬರು ಕೂಡ ಮನಸ್ಸಲ್ಲೇ ಸೀತೆಯ ಶೀಲ ಸ್ವಭಾವಗಳನ್ನು ಅವರು ಕೊಂಡಾಡ್ತಾರೆ. ಅಂದರೆ ನನ್ನ ಮಗಳು ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ತೀವಲ್ವ. ಅವಳು ಜವಾಬ್ದಾರಿಯಿಂದ ನಡ್ಕೊಂಡಾಗ ತಂದೆ ತಾಯಿಗೆ ಏನನ್ಸುತ್ತೆ, ನಾವಿನ್ನೂ ಚಿಕ್ಕ ಹುಡುಗಿ ಅಂದ್ಕೊಂಡ್ವಿ, ಆದರೆ ಅವಳು ಎಷ್ಟೊಂದು ಜವಾಬ್ದಾರಿಗಳನ್ನು ತಿಳ್ಕೊಂಡಿದ್ದಾಳೆ. ತನ್ನ ಧರ್ಮ ಏನು, ಅದ್ರ ಪ್ರಕಾರ ಹೇಗೆ ನಡ್ಕೋಬೇಕು, ತನ್ನ ಕರ್ತವ್ಯ ಏನು ಅಂತೆಲ್ಲ ತಿಳ್ಕೊಂಡಿದ್ದಾಳೆ ಅಂತಂದಾಗ ಯಾವುದೇ ತಂದೆ ತಾಯಿಗಳಿಗಾದರೂ ಕೂಡ ತುಂಬ ಸಂತೋಷ ಆಗುತ್ತೆ. ಆ ರೀತಿಯೇ ಇವರಿಬ್ಬರಿಗೂ ಕೂಡ ತುಂಬ ಸಂತೋಷ ಆಗಿ ತನ್ನ ಮಗಳ ಶೀಲ ಸ್ವಭಾವಗಳನ್ನು ಅವರು ಕೊಂಡಾಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.